ವಿರಾಮದ ಬಳಿಕ ಮತ್ತೆ ಸ್ವಾಗತ. ದೇಶಾದ್ಯಂತ 75ನೇ ಗಣರಾಜ್ಯೋತ್ಸವದ ಸಂಭ್ರಮ ಸಡಗರ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲೂ ಕೂಡ ಬಿಗಿ ಭದ್ರತೆಯೊಂದಿಗೆ ಗಣತಂತ್ರದ ದಿವಸವನ್ನು ಆಚರಿಸೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಸಿಎಂ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗ್ತಾರೆ. ಬೆಳಿಗ್ಗೆ 9 ಗಂಟೆಗೆ ರಾಜ್ಯಪಾಲರಿಂದ ಧ್ವಜಾರೋಹಣ, ಅದ್ಧೂರಿಯಾಗಿ ಮೆರವಣಿಗೆ ಕೂಡ ಇರುತ್ತೆ, ಆಚರಣೆ ಇರುತ್ತೆ. 7,000 ಜನರಿಗೆ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ವಿವಿಧ ಶಾಲೆಯ ವಿದ್ಯಾರ್ಥಿಗಳಿಂದ ಪಥಸಂಚಲನ ಇರುತ್ತೆ. ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಪಥಸಂಚಲನದಲ್ಲಿ ಭಾಗಿಯಾಗ್ತಾರೆ. ಸಾಂಸ್ಕೃತಿಕ ಕಲಾ ತಂಡಗಳ ವಿಶೇಷವಾದಂಥ ಮೆರುಗಿರುತ್ತೆ. ಹಾಗೆ ಸಾಹಸ ಪ್ರದರ್ಶನಗಳು ಕೂಡ ಇರುತ್ತೆ. ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸುಮಾರು 7,000 ಜನರಿಗೆ ಕುಳಿತುಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಾಕಿ ಕಟ್ಟೆಚ್ಚರ 9 DCPಗಳಿರ್ತಾರೆ. ಸೇರಿದಂತೆ ಸಂಚಾರ ನಿರ್ವಹಣೆಗಾಗಿ 4 DCPಗಳಿದ್ರೆ, 6 ಜನ ACP ಇರ್ತಾರೆ. ಸೇರಿದಂತೆ ವಿವಿಧ ಹಂತದಲ್ಲಿ ಭದ್ರತೆಯನ್ನು ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮಾಣಿಕ್ ಷಾ ಪರೇಡ್ ಮೈದಾನದಿಂದ ನಮ್ಮ ಪ್ರತಿನಿಧಿ ಅಜಯ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಜಯ್, ಎಷ್ಟು ಗಂಟೆಗೆ ಅಲ್ಲಿ ಗಣರಾಜ್ಯೋತ್ಸವದ ಸಂಭ್ರಮ ಸಡಗರ ಶುರುವಾಗುತ್ತೆ? ಮತ್ತು ರಾಜ್ಯಪಾಲರ ಆದಿಯಾಗಿ ಯಾರ್ಯಾರು ಇರ್ತಾರೆ ಅತಿಥಿ ಗಣ್ಯರು? ಸದ್ಯಕ್ಕೆ ಕೊನೆ ಹಂತದ ತಯಾರಿ ಹೇಗಿದೆ ಅಜಯ್? ಖಂಡಿತವಾಗ್ಲೂ ರಂಜಿತ್, ಏನಂತಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರು ಕೂಡ ಮಾಣಿಕ್ ಷಾ ಪರೇಡ್ಗೆ ಕೂಡ ಬರಲಿದ್ದಾರೆ. ಜೊತೆಗೆ ಸಿಎಂ ಕೂಡ ಭಾಗಿಯಾಗ್ತಾರೆ. ಜೊತೆಗೆ ಅವರಿಗೆ ಮಿನಿಸ್ಟ್ರುಗಳಿದ್ದಾರೆ, ಅವರು ಕೂಡ ಸಾಥ್ ಕೊಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹೀಗಾಗಿ ಗಣ್ಯರು ಬರುವಂತಹ ಇಲ್ಲಿ ನಿರೀಕ್ಷೆ ಇರೋದ್ರಿಂದಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ಸೆಕ್ಯೂರಿಟಿಯನ್ನು ಕೂಡ ಆಗಲೇ ಹೆಚ್ಚು ಮಾಡಿರುವಂಥದ್ದು. ನನ್ನ ಎಡಭಾಗದಲ್ಲಿ ಕೂಡ ನೋಡ್ಬೋದು. ಇಲ್ಲಿ ಈ ಒಂದು ಗೇಟ್ ಇದೆ, ಈ ಒಂದು ಗೇಟ್ನಲ್ಲಿ ಜನಸಾಮಾನ್ಯರಿಗೆ ಎಂಟ್ರಿ ಇರುತ್ತೆ. ಅಂದರೆ ಜನಸಾಮಾನ್ಯರಂದ್ರೆ ಪಾಸ್ ಇದ್ದವರಿಗೆ ಮಾತ್ರ ಇಲ್ಲಿ ಮಾಣಿಕ್ ಷಾ ಗ್ರೌಂಡ್ ಒಳಗಡೆ ಎಂಟ್ರಿ ಇರುತ್ತೆ. ಗಣರಾಜ್ಯೋತ್ಸವನ ವೀಕ್ಷಣೆ ಮಾಡೋದಕ್ಕೂ ಕೂಡ ಎಂಟ್ರಿ ಏನಿರುತ್ತೆ, ಅದಕ್ಕೆ ಪ್ರತಿಯೊಬ್ಬರ ಹತ್ರನೂ ಕೂಡ ಪಾಸ್ ಇರಬೇಕು. ಸೊ ಹೀಗಾಗಿ ಎಲ್ಲರ ಹತ್ರನೂ ಕೂಡ ಪಾಸ್ ಇದೆಯಾ ಇಲ್ವಾ ಅಂತಲ್ಲಿ ಮೊದಲನೇದಾಗಿ ಚೆಕ್ ಮಾಡ್ತಾರೆ. ಆ ನಂತರ ಯಾವುದೇ ರೀತಿಯಾದಂತಹ ಮೆಟಲ್ ಇರಬಾರ್ದು ಅವರಲ್ಲಿ. ಮೊಬೈಲ್, ಪರ್ಸು ಈ ರೀತಿಯಾಗಿ ಬಿಟ್ಟರೆ ಯಾವುದೇ ರೀತಿಯಾದಂಥ ಮೆಟಲ್ಗಳು ಇರಬಾರ್ದು. ಸೊ ಹೀಗಾಗಿ ಮೆಟಲ್ ಡಿಟೆಕ್ಟರ್ ಒಳಗಡೆ ಬಂದು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡುವಂಥ ದೃಶ್ಯವನ್ನು ಸಹ ನೋಡ್ತಾ ಇರ್ಬೋದು. ಮತ್ತು ಕಪ್ಪು ಬಟ್ಟೆ ಆಗಿರ್ಬೋದು, ಮತ್ತು ಕಪ್ಪು ಕರ್ಚೀಫ್ ಆಗಿರ್ಬೋದು, ಅಥವಾ ಕ್ಯಾಪ್ ಆಗಿರ್ಬೋದು, ಈ ರೀತಿಯಾದಂಥ ವಸ್ತುಗಳನ್ನ ಯಾವುದೇ ರೀತಿಯಾಗಿ ಒಳಗಡೆ ಅಲೋಡ್ ಮಾಡ್ತಾ ಇಲ್ಲ. ಸ್ಟ್ರಿಕ್ಟ್ಲಿ ಒಂದು ರೀತಿ ಅದನ್ನು ಇಲ್ಲಿ ಬ್ಯಾನ್ ಮಾಡಿರುವಂಥದ್ದು. ಆಮೇಲೆ ಅಂದರೆ ಒಂದು ಪಾಸಲ್ಲಿ ಇಬ್ಬರಿಗೆ ಇಲ್ಲಿ ಮಾತ್ರ ಬರೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಪಾಸ್ ಇದ್ದಂಥವ್ರಿಗೆ ಇಲ್ಲಿ ಎಂಟ್ರಿ ಸಿಗ್ತಾ ಇದೆ. ಮತ್ತೆ ಇನ್ನು ಪ್ರತಿಯೊಂದು ಕೂಡ ಪರಿಶೀಲನೆಯನ್ನ ಮಾಡಿ, ಅಂದ್ರೆ ಒಂದು 10 ಮೆಟಲ್ ಡಿಟೆಕ್ಟರ್ ಅನ್ನು ಕೂಡ ಇಲ್ಲಿ ಇಟ್ಟಿರುವಂತದ್ದು. ಸೊ ಹೀಗಾಗಿ ಈ ಒಂದು ಮೆಟಲ್ ಡಿಟೆಕ್ಟರ್ ಮುಖಾಂತರ ಬಂದಂತವರಿಗೆ ಇಲ್ಲಿ ಪರಿಶೀಲನೆ ಸಹ ಮಾಡ್ತಾ ಇರುವಂತದ್ದು. ಮಹಿಳೆಯರಿಗೂ ಕೂಡ ಪ್ರತ್ಯೇಕವಾಗಿ ಅಲ್ಲಿ ಮಹಿಳಾ ಕಾನ್ಸ್ಟೇಬಲ್ ಇದ್ದಾರೆ, ಅವರು ಕೂಡ ಚೆಕ್ ಮಾಡ್ತಾರೆ. ನಂತರ ಅವರಿಗೂ ಕೂಡ ಸಪರೇಟ್ ಆದಂತ ಒಂದು ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಅಲ್ಲೂ ಕೂಡ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಆನಂತರ ಬಿಡ್ತಾರೆ. ಇನ್ನು ಕಮಾಂಡ್ ಕಂಟ್ರೋಲ್ ಸೆಂಟರ್ನ ಒಂದು ವಾಹನ ಕೂಡ ಇಲ್ಲಿ ಇರುವಂತದ್ದು. ಇಲ್ಲಿರುವಂತಹ ಬಹುತೇಕ ಎಲ್ಲ CCTVಗಳನ್ನ ಮತ್ತೆ ಚಲನವಲನಗಳನ್ನ ಮಾಣಿಕ್ ಷಾ ಪರೇಡ್ ಗ್ರೌಂಡ್ನ ಅಕ್ಕಪಕ್ಕ ಇರುವಂತಹ ಎಲ್ಲ ಚಲನವಲನ ಇರುವಂತಹ ಗ್ರೌಂಡ್ ಇರುವಂತಹ ಎಲ್ಲ ಸುತ್ತಮುತ್ತ ಇರುವಂತಹ ಬಿಗಿ ಬಂದೋಬಸ್ತು ಇದಕ್ಕೋಸ್ಕರವಾಗಿ ಇಲ್ಲಿ ಒಂದು ಕಮಾಂಡ್ ಸೆಂಟರ್ನ ವೆಹಿಕಲ್ ಕೂಡ ಇಲ್ಲಿ ತರಿಸಿರುವಂಥದ್ದು. ಸೊ ಹೀಗಾಗಿ ಬಹುತೇಕ ಎಲ್ಲ CCTV 100ಕ್ಕೂ ಹೆಚ್ಚು CCTVಗಳನ್ನ ಈಗಾಗಲೇ ಇಲ್ಲಿ ಅಳವಡಿಸಿರುವಂಥದ್ದು. ಸೊ ಹೀಗಾಗಿ ಅವೆಲ್ಲವನ್ನು ಕೂಡ ಈ ಒಂದು ಕಮಾಂಡ್ ಸೆಂಟರಲ್ಲಿ ಕೂಡ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಯಾರ್ಯಾರು ಏನಾದ್ರು ಅನುಮಾನಾಸ್ಪದ ರೀತಿಯಲ್ಲಿ ಕಂಡ್ರೆ ಅಂದ್ರೆ ತಕ್ಷಣ ಪೊಲೀಸರು ಕೂಡ ಹೋಗಿ ಪ್ರಶ್ನೆಯನ್ನ ಮಾಡ್ತಾರೆ. ಅಂಥವ್ರನ್ನ ಆ ವಶಕ್ಕೂ ಕೂಡ ಪಡೆಯುವಂಥ ಎಲ್ಲ ಸಾಧ್ಯತೆ ಕೂಡ ಇರುವಂಥದ್ದು. ಸೊ ಹೀಗಾಗಿ ಬಹುತೇಕ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರು ಬರುವಂಥ ಎಲ್ಲ ನಿರೀಕ್ಷೆ ಕೂಡ ಇರುವಂಥದ್ದು. ಜೊತೆಗೆ ಸಿಎಂ ಕೂಡ ಭಾಗಿಯಾಗ್ತಾರೆ. ಸೊ ಈಗಾಗಲೇ VVIP ಗೇಟ್ ಅನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಅಲ್ಲೂ ಕೂಡ VVIP ಗೇಟ್ ಅಲ್ಲೂ ಕೂಡ VIPಗಳು ಬರ್ತಾ ಇರುವಂಥದ್ದು. ಸೊ ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಧ್ವಜಾರೋಹಣ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ರಂಜಿತ್. ಓಕೆ ಅಜಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನಷ್ಟು ಮಾಹಿತಿಗಾಗಿ ಮತ್ತೆ ಸಂಪರ್ಕ ಮಾಡ್ತೀವಿ. ಥ್ಯಾಂಕ್ ಯು. ಸದ್ಯ ಈಗ ಮಾನ್ಯ ರಾಜ್ಯಪಾಲರು ಸೈನಿಕ ಸ್ಮಾರಕದಲ್ಲಿ ಗಣತಂತ್ರದ ಸಂಭ್ರಮದಲ್ಲಿ ಭಾಗಿಯಾಗಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿ ಸೆಲ್ಯೂಟ್ ಮಾಡ್ತಾ ಇದ್ದಾರೆ, ಅತಿಥಿ ಗಣ್ಯರಿದ್ದಾರೆ. ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರು ಅಲ್ಲಿ ಸೆಲ್ಯೂಟ್ ಮಾಡ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸೈನಿಕ ಸ್ಮಾರಕದ ಲೈವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ರಾಜ್ಯಪಾಲರು ಗೌರವವನ್ನು ಕೊಡ್ತಾ ಇದ್ದಾರೆ. ಸೈನಿಕ ಸ್ಮಾರಕ ನಮ್ಮ ಬೆಂಗಳೂರಿನ ಒಂದು ಹೆಗ್ಗುರುತದು. ಅಲ್ಲಿ ಈಗ ಗಣರಾಜ್ಯೋತ್ಸವದ ಸಂಭ್ರಮಕ್ಕೆ ರಾಜ್ಯಪಾಲರು ಸಾಕ್ಷಿ ಆಗ್ತಾ ಇದ್ದಾರೆ. ಸೈನಿಕ ಸ್ಮಾರಕಕ್ಕೆ ರಾಜ್ಯಪಾಲರು ಬಂದು ಗಣರಾಜ್ಯೋತ್ಸವದ
ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಅದರ ಲೈವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದಾದ ನಂತರ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರು ಮಾಣಿಕ್ ಷಾ ಪರೇಡ್ ಮೈದಾನಕ್ಕೆ ಹೋಗ್ತಾರೆ. ಅಲ್ಲೂ ಕೂಡ ವಿಶೇಷವಾದಂತಹ ಕಾರ್ಯಕ್ರಮಗಳಿದ್ದಾವೆ, ಗಣರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮಗಳಿದ್ದಾವೆ, ಅಲ್ಲಿ ಭಾಗಿಯಾಗ್ತಾರೆ. ಅದಾದ ನಂತರ ಈಗ ಸೈನಿಕ ಸ್ಮಾರಕದಲ್ಲಿ ರಾಜ್ಯಪಾಲರಿದ್ದಾರೆ. ರಾಜ್ಯಪಾಲರ ಜೊತೆಯಲ್ಲಿ ಅತಿಥಿ ಗಣ್ಯರು ಕೂಡ ಇದ್ದಾರೆ. ರಾಷ್ಟ್ರ ಧ್ವಜಕ್ಕೆ ಗೌರವ ಸಮರ್ಪಣೆಯೂ ಕೂಡ ಅಲ್ಲಿ ನಡೀತಾ ಇದೆ. ನೀವು ನೋಡ್ತಾ ಇದ್ದೀರಿ, ರಾಜ್ಯಪಾಲರ ಆದಿಯಾಗಿ ಇನ್ನುಳಿದಂಥ ಎಲ್ಲರೂ ಕೂಡ ಅಲ್ಲಿದ್ದು ಗಣರಾಜ್ಯೋತ್ಸವದ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಸೈನಿಕ ಸ್ಮಾರಕದ ಲೈವ್ ದೃಶ್ಯವನ್ನು ನೋಡ್ತಾ ಇದ್ದೀರಿ. ರಾಜ್ಯಪಾಲರು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ, ಸೈನಿಕರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಸಲ್ಯೂಟ್ ಮಾಡೋ ಮೂಲಕ ಸೈನಿಕರಿಗೆ ಗೌರವವನ್ನು ಸೈನಿಕ ಸ್ಮಾರಕದಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಸಲ್ಲಿಸ್ತಾ ಇರುವಂಥ ಲೈವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ.